ಹತ್ರ ಅಲ್ಲಿ ಪರಿಚಯ ಆಗಿದ್ದು. ಇವರಿಬ್ಬರು ಒಂದೇ ಕಡೆ ಕಂಪನಿಲಿ ಕೆಲಸ ಮಾಡ್ತಾಯಿದ್ರು. ಹೆಸರು ಬಂದು ಹುಡುಗನ ಹೆಸರು ಸುರೇಶ್ ಕುಮಾರ್ ಅಂತ, ಹುಡುಗಿ ಹೆಸರು ಬಂದು ರತ್ನಮ್ಮ ಅಂತ. ಅಲ್ಲಿ ಇಬ್ಬರು ಪರಿಚಯ ಆದರು. ಪರಿಚಯ ಆದಮೇಲೆ ಏನಾಯಿತು, ಅಲ್ಲಿ ಬಂದು ಹುಡುಗನ ಕಡೆಯವ್ರು ಬಂದು ನಮಗೆ ವಿಚಾರ ಗೊತ್ತಿರಲಿಲ್ಲ ಇವ್ರು ಈ ಥರ ಲವ್ ಮಾಡ್ತಾರೆ ಅಂತ. 2 ಇಯರ್ಸಿಂದ ಇವ್ರು ಲವ್ ಮಾಡ್ತಾಯಿದ್ರು. ಇವ್ರ ಪರಿಚಯ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಹುಡುಗಿ ಬಂದು ನಾವು ಹುಡುಗಿಗೆ ಬೇರೆ ಕಡೆಯಿಂದ ಗಂಡು ನೋಡ್ತಾ ಇದ್ವಿ, ಮದುವೆ ಮಾಡಿಬಿಡೋಣ ಆಯಿತು, ಎಜುಕೇಷನ್ ಮುಗೀತು ಅಂತ ಹೇಳಿ ಹುಡುಗಿ B.Ed ಮಾಡಿದ್ದಾಳೆ. ಆಯಿತು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಬೇರೆ ಕಡೆ ಹುಡುಗನ ನೋಡುವಾಗ ಈ ಹುಡುಗಿ ಬಂದು ವಾಲಂಟ್ರಿಯಾಗಿ ಹೇಳಿದ್ಲು, ಇಲ್ಲ ನಾನು ಬೇರೆ ಒಂದು ಹುಡುಗನ ನಾನು ಲವ್ ಮಾಡ್ತಾಯಿದ್ದೀನಿ, ನಾನು ಮದುವೆ ಆದರೆ ಅವನ್ನೇ ಮದುವೆ ಆಗೋದು, ಇಲ್ಲಾಂದರೆ ಬೇರೆ ಮದುವೆ ಆಗಲ್ಲ ಅಂತ ಹೇಳಿದ್ರು. ನಾವು ಹೇಳಿದ್ವಿ, ಬೇಡಮ್ಮ ನಮ್ಗೆ ಆ ಥರ ಬೇಡ, ಹುಡುಗ ಬೇಡ, ನಾವು ಬೇರೆ ಎಲ್ಲ ನೋಡಿದ್ವಿ, ಮದುವೆ ಮಾಡ್ತೀವಿ, ನಾವು ನೋಡೋ ಹುಡುಗನ ಮದುವೆ ಮಾಡ್ಕೊಬೇಕು ನಿಂದು ಅಂತ ಹೇಳಿ ಅಬ್ಜೆಕ್ಷನ್ ಮಾಡಿದ್ವಿ. ಆದರೂ ಅವಳು ಒಪ್ಪಿಲ್ಲ, ಇಲ್ಲ ನಾನು ಇವನ್ನೇ ಮದುವೆ ಆಗಬೇಕಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಸಮಾಧಾನ ಆದ್ವಿ. ಅವರು ಹುಡುಗನ ಕಡೆಯವರು ಬಂದರು. ಆವಾಗ ಕೇಳಿದ್ರು, ಇಲ್ಲ ನಾವು ಮಾಡೋದಿಲ್ಲ ಅಂದರು. ಇಲ್ಲ ನಾವೆಲ್ಲ ಖರ್ಚಾಕಿ ನಾವೇ ಮದುವೆ ಮಾಡ್ಕೊತೀವಿ ಅಂತ ಅಂದರು. ಆವಾಗ ನಾವೇನು ಮಾಡಿದ್ವಿ, ಇಲ್ಲಪ್ಪ ಆಗೋದಿಲ್ಲ ಆ ಥರ ಅಂತ ಹೇಳಿದ್ವಿ. ಆಮೇಲಿಂದ ತಿರ್ಗಿ ನಾವು ಹುಡುಗಿಗೆ 100 ಗ್ರಾಮ್ ಚಿನ್ನ ಕೊಟ್ವಿ. ಹುಡುಗನ ಅವನೇ ಚೌಟ್ರಿ ನೋಡಿ ಅವನೇ ಮದುವೆ ಮಾಡ್ಕೊಂಡ. ನಾವು ಹುಡುಗನಿಗೆ ಚೌಟ್ರಿ ಮದುವೆ ಮಾಡಿಲ್ಲ, ಅವರೇ ಮಾಡ್ಕೊಂಡಿದ್ದು ಮದುವೆ. ಆದಮೇಲೆ ಒಂದು 3 ಮಂತ್ಸು ಚೆನ್ನಾಗಿದ್ದರು ಸರ್, ಚೆನ್ನಾಗೂ ನೋಡಿಕೊಂಡ್ರು. 3 ಮಂತ್ಸ್ ಆದಮೇಲೆ ಅವರು ಸ್ಟಾರ್ಟ್ ಮಾಡಿದ್ರು, ನಾವು 10 ಲಕ್ಷ ಸಾಲ ಮಾಡಿದ್ದೀವಿ, ನಿನ್ನ ಮದುವೆ ಮಾಡ್ಕೊಂಬರೋಕ್ಕೋಸ್ಕರ ನಾವು ಖರ್ಚು ಮಾಡಿ ಮದುವೆ ಮಾಡಿದ್ವು, ಬೇರೆ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಿದ್ರೆ ನಮಗೆ ಇಷ್ಟು ಸಾಲ ಆಗ್ತಾ ಇರಲಿಲ್ಲ, ನಮ್ಗೆ ಇನ್ನೂ ಒಡವೆ ಸಿಗ್ತಾಯಿತ್ತು, ಇನ್ನೂ ಹಣ ಸಿಗ್ತಾಯಿತ್ತು ಅಂತ ಅತ್ತೆ ಮಾವ ಗಂಡ ಆವಾಗಿಂದ ಸ್ಟಾರ್ಟ್ ಆಯಿತು. 3 ತಿಂಗಳಾದಮೇಲೆ ಕಿರುಕುಳ ಅವಳಿಗೆ ಮಾನಸಿಕವಾಗಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಅವಳು ಅದಕ್ಕೂ ಒಂದು 5 ತಿಂಗಳಾದಮೇಲೆ ಬಂದು ನಮಗೆ ಹತ್ರ ವಿಚಾರ ಹೇಳಿದ್ಲು, ಆಯ್ತಮ್ಮ ನೋಡು, ಒಂದು ಕೆಲಸ ಮಾಡು, ಸ್ವಲ್ಪ ಸಮಾಧಾನ ಮಾಡ್ಕೊ, ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡು, ಈಗ ಹಣ ನಮ್ಮ ಹತ್ರ ಇಲ್ಲ, ಆಯಿತು ನೋಡೋಣ ಅಂತ ಅಂದು. ಇಲ್ಲ ಇನ್ನೊಂದು ಸತಿ ಬಂದಾಗ ಹೇಳಿದ್ಲು, ಇಲ್ಲ 1 ಲಕ್ಷ ರೂಪಾಯಿ ಬೇಕೇ ಬೇಕು ಅಂತ ಹೇಳ್ತಾರೆ. ಅದಾಗ ಏನು ಹೇಳಿದ್ರು, ಅಣ್ಣ ಏನು ಹೇಳ್ದ, ಇಲ್ಲ ಇಷ್ಟೊಂದು ಹಣ ನಾವು ಕೂಲಿ ಮಾಡೋಕ್ಕಂತಿನವ್ರು, ನಮ್ಮ ಹತ್ರ ಹಣ ಇಲ್ಲ, ನೀವು ಒಂದು ಕೆಲಸ ಮಾಡಮ್ಮ, ಸ್ವಲ್ಪ ದಿನ ನಾನು ಅಡ್ಜಸ್ಟ್ ಮಾಡಿಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೊಂಡು ಇರಿ ಅಂತ ಹೇಳಿದ್ರು. ಆದರೂ ಗಂಡ ಮತ್ತು ಅತ್ತೆ ಮಾವ ಇವರು ಕೇಳಲೇ ಇಲ್ಲ. ಅದೇ ಥರ ಆಗಿ ಹಿಂಸೆ ಕೊಟ್ಟರು. ಇನ್ನಂದರೆ ಅವಳಿಗೆ ಅಲ್ಲಿ ಯಾರೂ ಪರಿಚಯ ಇಲ್ಲ, ಅದು ಒಂದು ಕುಗ್ಗು ಗ್ರಾಮ ಅದು. ಅಲ್ಲಿ ಇವಳಿಗೆ 3 ಜನ ಪರಿಚಯ, ಗಂಡ ಮತ್ತು ಅತ್ತೆ ಮಾವ, ಅಕ್ಕಪಕ್ಕ ಯಾರೂ ಪರಿಚಯ ಇಲ್ಲ. ಹಂಗಾಗಿ ಇವಳಿಗೆ ಏನು ಹಿಂಸೆ ಕೊಟ್ಟರು ಅವರು ಕೇಳೋರು ಯಾರೂ ಇಲ್ದಂಗೆ ಆಯಿತು. ಹಂಗಾದಾಗ ಒಂದು ಇಷ್ಟಕ್ಕೆ ನಡ್ಕೊಂಡು 1 ಇಯರ್ ಆಯಿತು ಸರ್. 1 ಇಯರ್ ಆದಮೇಲೆ ನಾವು ಸುಮಾರು ಸತಿ ಹೇಳಿದ್ಲು, ಬುದ್ಧಿ ಹೇಳಿದ್ವು, ಕಳಿಸಿದ್ವಿ. ಮತ್ತು ಈಗ ಒಂದು 6 ಮಂತ್ ಬ್ಯಾಕು ಅವಳು ಹೇಳಿದ್ಲು, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಸರಿ ಆಯ್ತಮ್ಮ, ಸಂತೋಷ ಆಯ್ತು, ಇನ್ನಾದರೂ ನಿನ್ನ ಜೀವನ ಸರಿ ಹೋಗ್ತದೆ ನೋಡೋಣ ಆಯಿತು ಅಂತ ಹೇಳಿ ಆ ಟೆಸ್ಟಿಂಗ್ ಎಲ್ಲ ದುಡ್ಡು ನಾವೇ ಕೊಡ್ತಾಯಿದ್ವಿ. ನಮ್ಮ ಮಗ ಕೊಡ್ತಾಯಿದ್ದ, ಕೇಳೋಳು ಫೋನ್ಪೇ ಮಾಡ್ತಾಯಿದ್ದ. ಆಮೇಲೆ ಇಲ್ಲಾಂದರೆ ಬಂದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ಲು. ಹೋದ್ಮೇಲೆ ಈ ಪ್ರೆಗ್ನೆಂಟ್ ಆದಮೇಲೆ ಚೆಕಪ್ಪು ಇದೆಲ್ಲ ನಡೀತಾನೆ ಇತ್ತು. ಆಮೇಲೆ 1 ವೀಕ್ ಹಿಂದೆ ಗಲಾಟೆ ಆಯಿತು, ಗಂಡನಿಗೂ ಅವಳಿಗೂ ಅತ್ತೆ ಮಾವನಿಗೂ ಎಲ್ಲರಿಗೂ ಜಗಳ ಆಯಿತು. ಜಗಳ ಆದಾಗ ಅವನೇನು ಮಾಡ್ದ, ನೀನೇನು ನನ್ನ ತಂದೆ ತಾಯಿ ಕಡೆನೇ ಯಾವಾಗೂ ಇದು ಮಾಡ್ತಾ ಇರ್ತೀಯ, ಹಾಗಲ್ಲ, ನನಗೆ ಅವರೇ ಮುಖ್ಯ, ನೀನು ಮುಖ್ಯ ಇಲ್ಲ ಅಂತ ಹೇಳಿ ಇವನು ಫೈರು ಸ್ಟಾರ್ಟ್ ಮಾಡ್ದ. ಅದೇ ಥರ ಜಗಳ ನೋಡಿಕೊಂಡು 1 ವೀಕಿಂದನೂ ಬತ್ತನೇ ಇತ್ತು. ನಿನ್ನೆ ಮಾರ್ನಿಂಗ್ 9:30 ಒಳಗೆ ನನ್ನ ಮಗನಿಗೆ ಕಾಲ್ ಮಾಡಿದ್ದಾಳೆ, ಇಲ್ಲ ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ, ನಾನು ತುಂಬ ಚಿತ್ರಹಿಂಸೆ ಆಗಿದೆ, ನಾನು ಇಲ್ಲಿ ಇನ್ನು ಬದುಕೋಕ್ಕಾಗೋದಿಲ್ಲ, ನಾನು ಜೀವನ ಮಾಡೋಕ್ಕಾಗೋದಿಲ್ಲ, ಸಾರಿ ನಿನಗೆ ಕ್ಷಮಿಸ್ಬಿಡು ಅಣ್ಣ, ನಿಮ್ಮ ಮಾತು ಯಾರು ನಾನು ಕೇಳಲಿಲ್ಲ, ನಾನು ಮೆಚ್ಚಿ ಇವನು ಮದುವೆ ಮಾಡ್ಕೊಂಡಿದ್ದಕ್ಕೆ ನನಗೆ ಈ ಥರ ತೊಂದರೆ ಆಗಿದೆ ಅಂತ ಹೇಳಿ ಅವಳೇನು ಮಾಡಿದ್ಲು, ಡೆತ್ ನೋಟ್ನ ಬರೆದ್ಬಿಟ್ಟು ವಾಟ್ಸಪ್ಪಲ್ಲಿ ನನ್ನ ಮಗನಿಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದಾಳೆ. ಕಳಿಸಿ ಆದಮೇಲೆ ನಮಗೂ ಇದು ಮೆಸೇಜ್, ನಾವು ಮತ್ತೆ ಕಾಲ್ ಮಾಡಿ ಮಗ ಕೇಳಿದ್ಕೆ, ಇಲ್ಲ ಆ ಥರ ಎಲ್ಲ ಮಾಡ್ಕೊಂಬೇಡಮ್ಮ, ನೀನು ನಾವಿದ್ದೀವಿ, ನಾವು ಬರ್ತೀವಿ, ನಾವು ಮಾತಾಡಿ ನಿಮ್ಮ ಗಂಡನ ಹತ್ರ ಮಾತಾಡ್ತೀವಿ ಅಂತ ಹೇಳಿ, ಮತ್ತು ಗಂಡನ ಫೋನ್ ಮಾಡಿ, ನೋಡಪ್ಪ ಅಲ್ಲಿ ಮನೇಲೇನೋ ಜಗಳ ಆಗೈತೆ, ಈ ಥರ ಫೋನ್ ಮಾಡಿದ್ದಾಳೆ ನನಗೆ, ನೀನು ಹೋಗಿ ಅರ್ಜೆಂಟಾಗಿ ಹೋಗು ಅಂದಿದ್ದಕ್ಕೆ ಅವ್ನು ಹೋಗಿ ಮನೇಲಿ ಏನೂ ಇಲ್ಲ ಅಂತ ಮೆಸೇಜ್ ಆಗ್ತಾ, ಅವನು ಡೋಂಟ್ ವೆರಿ ಎಲ್ಲ ನಾರ್ಮಲ್ ಆಗಿದೆ ಅಂತ ಮೆಸೇಜ್ ಆಗ್ತಾ. ಸರಿ ಎಲ್ಲ ಸರಿ ಹೋಯ್ತು ಅಂತ ನಾವು ಸುಮ್ಮನೆ ಇದ್ದೋ. ಮತ್ತು ನಮಗೆ 3:30 3 o'clock ಕಾಲ್ ಬಂತು, ಇಲ್ಲ ಈ ಥರ ಮಾತಾಡ್ತಿದ್ದಂಗೆ ಕುಸ್ತು ಬಿದ್ದಲು, ನಾವು VKR ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ, ನೀವು ಬನ್ನಿ ಅಂತಂದರು. ಸರಿ ನಮಗೆ ಭಯ ಆಯಿತು, ಈ ಥರ ಕುಸ್ತು ಬಿದ್ದೋಗಿದ್ದಾಳೆ, ಇದೇನು ಸಡನ್ನಾಗಿ ಹೋಗ್ತಾ ಇದ್ದಾರಲ್ಲ ಹಾಸ್ಪಿಟಲ್ಗೆ ಅಂತ. ನಾವು ಹೋದಾಗ ಏನಾಯಿತು, ಅಲ್ಲಿಂದ ಮತ್ತೆ ಅರ್ಧ ದಾರಿ ಬಂದು ಕಾಲ್ ಮಾಡಿದಾಗ, ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೀರಿಯಸ್ ಅಂದರು. ಅಲ್ಲಿಂದ ಹತ್ತತ್ರ ಬರುವಾಗ ಇಲ್ಲ ಸತ್ಯ ಹೋದ್ಲು, ಶವಾಗಾರದಲ್ಲಿದೆ, ಪೋಸ್ಟ್ ಮಾರ್ಟಮ್ಗೆ ಬಂದಿದೆ ಅಂತ ನಮ್ಗೆ ಇಷ್ಟು ಮೆಸೇಜ್ ಕೊಟ್ಟರು ಸರ್. ನಾವು ಬಂದು ನೋಡುವಾಗ ಇಲ್ಲಿ ಸತ್ತು ಬಿದ್ದಿತ್ತು. ಅನುಮಾನ ಇದೆ ಸರ್, ನಮಗೆ ಅನುಮಾನ ಇದೆ, ಯಾಕೆಂದರೆ ನಾವು ಕಣ್ಣಿಂದ ನೋಡಿಲ್ಲ. ಅವ್ರೇನು ಹೇಳೋದು, ನಮ್ಮ ಕಣ್ಣು ಮುಂದೆ ಹೋಗಿ ಅವಳು ಹ್ಯಾಂಗಿಂಗ್ ಮಾಡ್ಕೊಂಡ್ಲು, ಇಲ್ಲ ಇವಳೇ ಮಾಡ್ಕೊಂಡ್ಲ, ಇಲ್ಲ ಅವರೇ ಮಾಡಿದ್ರ, ಇವ್ರ ಫ್ಯಾಮಿಲಿ ಇವ್ರು ಸೇರಿ ಮಾಡಿದ್ರ, ನಮಗಂತೂ ಗೊತ್ತಿಲ್ಲ ಸರ್. ಬಟ್ ಈ ಥರ ಆಗಿದೆ, ನಮ್ಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಸಿಗಬೇಕು. ಪೊಲೀಸ್ ಮೊರೆ ಹೋಗಿದ್ದೀವಿ, ಅಲ್ಲಿ ಕಂಪ್ಲೇಂಟು ಕೊಟ್ಟಿದ್ದೀವಿ, FIR ರೆಡಿ ಆಗಿದ್ದಾರೆ, ಅವನ್ನ ಕರ್ಕೊಂಬಂದು ಸ್ಟೇಷನ್ನಾಗ ಕುಂತ್ಕೊಂಡಿದ್ದಾರೆ. ತಂದೆ ತಾಯಿ ಪೊಲೀಸ್ ಇಲಾಖೆ ಕಡೆಯಿಂದ ಹೇಳ್ತಾರೆ, ತಂದೆ ತಾಯಿ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಕರ್ಕೊಂಡು ಬರ್ತೀವಿ, ಕರ್ಕೊಂಬಂದು ಅವ್ರನ್ನ ಪೊಲೀಸ್ಗೆ ಇದು ಮಾಡ್ತೀವಿ ಅಂತ ಅವರು ಮಾತು ಹೇಳಿದ್ದಾರೆ.
ಮಾಡಿದ್ದಾರೆ. ಬೆಳಗ್ಗೆ ತಹಸೀಲ್ದಾರ್ ಮಾಜೂರು ಮಾಡಿದ್ದಾರೆ, ಮತ್ತು DSP ಸರ್ ಬಂದು ಮಾಜೂರಾಗಿದೆ, ಪೋಸ್ಟ್ ಮಾರ್ಟಮ್ ಆಗಿದೆ. ಇವಾಗ ಬಾಡಿ ಕೊಟ್ಟಿದ್ದಾರೆ ಸರ್. ಈಗ ತಗೊಂಡು ಹೋಗ್ತಾ ಇದ್ದೀವಿ. ಹುಡುಗಿ 6.5 ತಿಂಗಳು ಗರ್ಭಿಣಿ. ಹಾಂ, 6.5 ತಿಂಗಳು ಗರ್ಭಿಣಿಯಾಗಿದೆ, ಹೊಟ್ಟೆಯಲ್ಲಿ ಮಗು ಇದೆ. ಆದರೂ ಆ ಹಿಂಸೆ ಎಲ್ಲ ತಡ್ಕೊಂಡು ಆದರೂ ಅವಳು ಪ್ರೆಗ್ನೆನ್ಸಿ ಆಗಿದ್ಲು. ಆದರೆ ಅವಳನ್ನ ಉಳಿಸ್ಕೊಳಕ್ಕೆ ಆಗಲಿಲ್ಲ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ನಾರಾಯಣ್ ಅಂತ ಸರ್. ಚಿಕ್ಕಪ್ಪ. ಅವ್ರ ಚಿಕ್ಕಪ್ಪ ಸರ್.